ಮಂಡ್ಯದ ಪ್ರಸಿದ್ಧ ದೇವಸ್ಥಾನವಾದ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಸದ್ಯ ಭಕ್ತಾದಿಗಳ ಸಾಗರವೇ ಹರಿದು ಬರ್ತಾ ಇದ್ದು ಇಂದಿನಿಂದ ಮಣಿಕಂಠನಿಗೆ ತಿರುವಾಭರಣ ಮೆರವಣಿಗೆ ಆರಂಭವಾಗ್ತಾ ಇದೆ. ಹೌದು, ಮಕರ ಸಂಕ್ರಮಣದ ದಿನದಂದು ಅಯ್ಯಪ್ಪ ಧರಿಸಬೇಕಾದಂತಹ ತಿರುವಾಭರಣಗಳ ಸಾಂಪ್ರದಾಯಿಕ ಮೆರವಣಿಗೆ ಆರಂಭವಾಗಿದ್ದು ಜನವರಿ 14ರಂದು ಮಣಿಕಂಠನ ಸನ್ನಿಧಾನವನ್ನ ತಲುಪಲಿದೆಯಂತೆ. ಇನ್ನು ಈ ಮೆರವಣಿಗೆಯನ್ನ ದೇವಿಸ್ಟಂ ಮತ್ತು ಸರ್ಕಾರಿ ಪ್ರತಿನಿಧಿಗಳು ಬರಮಾಡಿಕೊಂಡು ದೇಗುಲಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ನಂತರ ತಿರುವಾಭರಣಗಳನ್ನ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸಿ ಮಹಾದೀಪ ಆರಾಧನೆಯನ್ನ ಮಾಡಲಾಗುತ್ತಂತೆ. ಇದೇ ವೇಳೆ ಪೊನ್ನಂಬಲ ಬೆಟ್ಟದಲ್ಲಿ ಮಕರ ಜ್ಯೋತಿ ಬೆಳಗಿ ಆಕಾಶದಲ್ಲಿ ಮಕರ ನಕ್ಷತ್ರ ಮೂಡಲಿದ್ಯಂತೆ. ಇನ್ನು ಮಕರ ಜ್ಯೋತಿಯ ದಿನ ಮಣಿಮಂಟಪದಿಂದ 18 ಮೆಟ್ಟಿಲಿನವರೆಗೂ ಮೆರವಣಿಗೆ ಆರಂಭವಾಗಲಿದ್ಯಂತೆ. ಇನ್ನು ಜನವರಿ 15, 16, 17 ಹಾಗೂ 18ರವರೆಗೂ ಅಯ್ಯಪ್ಪನಿಗೆ ತುಪ್ಪಾಭಿಷೇಕ ಇರಲಿದ್ದು ನಂತರ ಭಕ್ತಾದಿಗಳಿಗೆ ಅಯ್ಯಪ್ಪನ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಮಕರ ಮಾಸದ ಮೊದಲ ದಿನದಿಂದ ಮಣಿಮಂಟಪದಲ್ಲಿ ಕಲಾಮೇಶುವುತ್ ಸಮಾರಂಭ ಇರಲಿದ್ದು ಮಕರ ಸಂಕ್ರಾಂತಿಯ ಮೊದಲ ದಿನದಿಂದ 5ನೆಯ ದಿನದವರೆಗೆ ಅಯ್ಯಪ್ಪ ಸ್ವಾಮಿಯ 5 ಅಂಶಗಳನ್ನ ಪ್ರದರ್ಶಿಸಲಾಗ್ತಾ ಇದೆಯಂತೆ. ಇದಕ್ಕೆ ಪದಳಂ ಅರಮನೆಯಿಂದ 5 ಬಣ್ಣಗಳ ಪುಡಿ ಬಳಸಿ ಕಲಾಮೇಳುತ್ತು ತಯಾರಿಸಲಾಗುತ್ತೆ. ಇನ್ನು 14ರಿಂದ 17ನೇ ತಾರೀಕಿನವರೆಗೆ 18 ಮೆಟ್ಟಿಲುಗಳ ಪೂಜೆ ಇರಲಿದ್ದು 18ರಂದು ಸರಂಕುತ್ತಿಗೆ ಮೆರವಣಿಗೆ ನಡೆಸಲಾಗುತ್ತಂತೆ. ಇನ್ನು 19ರಂದು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಮಣಿಮಂಟಪದ ಮುಂದೆ ಕುದುರೆ ನಡೆಸಲಾಗುತ್ತಂತೆ. ಇನ್ನು 20ರಂದು ದೇವಸ್ಥಾನ ಮುಚ್ಚಲಿದೆ. ಹೀಗಾಗಿ ಪ್ರಮುಖ 5 ದಿನಗಳ ಕಾಲ ಭಕ್ತಾದಿಗಳ ಸಾಗರವೇ ಹರಿದು ಬರಲಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಸದ್ಯ ಫುಲ್ ಅಲರ್ಟ್ ಆಗಿದೆ.